ಮಾನ್ಯ ನಾವು ಕೃಷ್ಣ ಬೈರೇಗೌಡರಿಗೆ ಒಂದು ಧನ್ಯವಾದ ಹೇಳಬೇಕು. ಜೊತೆಗೆ ಇನ್ನೊಂದು ರಿಕ್ವೆಸ್ಟ್ ಏನು ಅಂದರೆ, ಇಲ್ಲಿ ಮಾಡಿದಾರಲ್ಲ ಇದಕ್ಕೆ ನಾವು ಭಾಳ ಖುಷಿ ಪಡ್ತೀವಿ. ನಾನು ಒಬ್ಬ ಕಾಂಗ್ರೆಸ್ ಪಕ್ಷದ ನಿಷ್ಠಾವಂತ ಕಾರ್ಯಕರ್ತನಾಗಿ ನಾನು ಭಾಳ ಖುಷಿ ಪಡ್ತೀನಿ ಇದ್ರ ಬಗ್ಗೆ. ಎರಡನೇದೇನು ಅಂದರೆ, ಇನ್ನೂ ಭಾಳ ಸರ್ಕಾರಿ ಜಾಗಗಳು ಒತ್ತುವರಿ ಭಾಳ ಇದೆ ನನ್ನ ಕಂಡಂಗೆ. ಈಗ ನನ್ನ ವಾರ್ಡ್ ನಂಬರ್ 72 ನಮ್ಮ ಕ್ಷೇತ್ರ ಬಂದು ಯಶವಂತಪುರ ವಿಧಾನಸಭಾ ಕ್ಷೇತ್ರ ನಮ್ಮದು. ನನಗೆ ಕಂಡಂಗೆ ನನಗೆ ಗೊತ್ತಿದ್ದಂಗೆ ಬೇಕಾದ್ರೆ ನಾನು ಪರ್ಸನಲ್ ಕರೆದು ಕೇಳಿದ್ರೆ ನಾನು ಹೇಳ್ತೀನಿ ಅವರಿಗೆ. ನನ್ನ ಕಣ್ಣು ಮುಂದೆ ನಾವು ಆಟ ಆಡೋ ಜಾಗದಲ್ಲಿ ನಾವು ಕುರಿ ಮೇಯಿಸಿರೋ ಜಾಗಗಳನ್ನ ಇವತ್ತು ಸೈಟ್ಗಳು ಮಾಡಿ ಗೋಮಾಳ ಒತ್ತುವರಿ ಮಾಡುವಂಥ ಇದೆಯಾ. ದಯವಿಟ್ಟು ಅದ್ರ ಬಗ್ಗೆ ಸ್ವಲ್ಪ ತಲೆ ಕೆಡಿಸ್ಕೊಬೇಕು, ದಯವಿಟ್ಟು ಅದ್ರ ಬಗ್ಗೆ ಗಮನ ಕೊಡಬೇಕು ಅಂತ ನಾನು ವೈಯಕ್ತಿಕವಾಗಿ ಅವ್ರಿಗೆ ಕೇಳ್ತಾ ಇದ್ದೀನಿ. ನೀವು ಹೇಳಿದ್ರಿ ಈಗ ಇದು ಸರ್ಕಾರಿ ಜಾಗ, ಇವ್ರ ಜಾಗ ಅನ್ಕೊಂಡಿದ್ವಿ, ಸರ್ಕಾರಿ ಹೌದು. ಜಾಗ ಅಂತ ನಮ್ಗೆ ಗೊತ್ತಿರಲಿಲ್ಲ. ಖಂಡಿತ ಯಾಕಂದ್ರೆ ಆಗಿನ ಕಾಲದಿಂದ ಇವರು 300 ರೂಪಾಯಿಗೆ ಬಾಡಿಗೆ ಕಟ್ತಾ ಇರೋದುಂಟು. ಮತ್ತೆ ಅವ್ರ ಹತ್ರ ಎಲ್ಲ ಮಾಹಿತಿಗಳು ಅಂದ್ರೆ ಎಲ್ಲ 300 ರೂಪಾಯಿ ಬಾಡಿಗೆ ಯಾರು ಕಟ್ತಾ ಇದ್ರು ಮೇಡಮ್ ಅವರು? ಕಟ್ತಾ ಇದ್ರು. ಹೌದು, ಅದು ಯಾರಿಗೂ ಗೊತ್ತಿಲ್ಲ ಮೇಡಮ್ ಅವರೇ. ನನಗೆ ನಾನು ಹೇಳೋದ್ನಲ್ಲ, ಹಾಗೆ ನಾನೊಬ್ಬ ಸಮಾಜದಲ್ಲಿ ನನಗೂ ಸ್ವಲ್ಪ ಅಷ್ಟು ತಿಳುವಳಿಕೆ ಇದೆ, ನನಗೆ ಗೊತ್ತಿಲ್ಲ ಈ ಥರ ಮಾಡ್ತಾರೆ. ಆಮೇಲೆ ಯಾರು ಈ ಕೃಷ್ಣ ಬೈರೇಗೌಡ ಥರ ಈ ರೀತಿಯಾದ ಒಂದು ತೀರ್ಮಾನ ತಗೊಂಡಿಲ್ಲ ನನ್ನ ಪ್ರಕಾರ. ಭಾಳ ಖುಷಿ ಆಯಿತು. ಎಲ್ಲರೂ ತಗೊಬೇಕು, ಇದ್ರಲ್ಲಿ ಪಕ್ಷ ಭೇದ ಮರೆತು ಎಲ್ಲರೂ ಈ ಥರ ಕೆಲಸಗಳು ಮಾಡಿದ್ರೆ. ಕೃಷ್ಣ ಬೈರೇಗೌಡ ಸರ್ ಹೇಳ್ತಾ ಇದ್ದೀರಾ, ಫುಟ್ಪಾತ್ ವ್ಯಾಪಾರ ಮಾಡೋದು ಅವ್ರ ಪ್ರಕಾರ ತಪ್ಪ ಸರಿನಾ ಅನ್ಸುತ್ತಾ? ಯಾರ ಪ್ರಕಾರ? ಕೃಷ್ಣ ಬೈರೇಗೌಡ ಸರ್ ಪ್ರಕಾರ ವ್ಯಾಪಾರ ಮಾಡೋದು ಸರಿನೇ. ಜನಗಳ ಜಾಗದಲ್ಲಿ, ಸರ್ಕಾರಿ ಜಾಗದಲ್ಲಿ, ಜನಗಳಿಗೆ ಅನುಕೂಲ ಆಗೋ ಜಾಗದಲ್ಲಿ ಅದನ್ನು ಇಟ್ಕೊಂಡು ಅದನ್ನು ಅಕ್ರಮ ಮಾಡ್ಕೊಂಡು ಮಾಡೋದು ತಪ್ಪಲ್ವಾ? ಅದು ಯಾರಾದರೂ ತಪ್ಪಲ್ವಾ? ನಾನು ಮಾಡೋದು ತಪ್ಪಲ್ವಾ ಅದು? ಈಗ ಒಬ್ರು ಆಚಾರ್ಯರ ಹತ್ರ ಮಾತಾಡಿಸ್ತಾರೆ, ಅವ್ರು ಹೇಳಿದ್ರು ರಾಜ್ಯ ಮನೆತನದಿಂದ ರಾಜ ಕಾಲದಿಂದಲೂ ನಮಗೆ ಬೀದಿ ಬದಿಯಲ್ಲಿ ವ್ಯಾಪಾರ ಮಾಡ್ತಿದ್ರು. ಅವಾಗೇನು ಚಿನ್ನ ಮುತ್ತು ಅವಳ ಎಲ್ಲ ರೋಡಲ್ಲಿ ಹಾಕೊಂಡೆ ವ್ಯಾಪಾರ ಮಾಡ್ತಾ ಇದ್ರು. ಆಯ್ತಾ, ಅದು ಅವತ್ತಿನ ನಮಗೆ ಬಂದಿರೋ ಗಿಫ್ಟು. ಆಯ್ತಾ, ಇವತ್ತಿನ ದಿನ ಮಾಡಬೇಡಿ ಅಂತಂದ್ರೆ ಹೆಂಗೆ? ಈಗ ರಾಜ ಮಹಾರಾಜರ ಕಾಲದಲ್ಲಿ ಇದ್ದ ಒಂದು ಮನುಷ್ಯನಿಗೆ ಅವಾಗಿದ್ದಂಥ ಬುದ್ಧಿ, ಪ್ರೀತಿ, ವಿಶ್ವಾಸ, ದಯೆ, ನ್ಯಾಯ ನೀತಿ ಈಗಿದೆಯಾ? ರಾಜ ಮಂತ್ರದ ಕಾಲದಲ್ಲಿ ಇದೆಲ್ಲ ಇದೆ ಆ ರೀತಿ ಇವಾಗಿದೆಯಾ? ಅದು ಅವಾಗಿಂದ ವ್ಯಾಪಾರ ಮಾಡ್ತಿದ್ರು ತಾನೆ. ಆವಾಗ ವ್ಯಾಪಾರ ಮಾಡ್ತಿದ್ದೆ ಬೇರೆ ಮೇಡಮ್ ಅವರೇ. ಅವಾಗ ರೋಡಲ್ಲಿ ಚಿನ್ನ ಹಾಕೊಂಡು ವ್ಯಾಪಾರ ಮಾಡ್ತಿದ್ರು. ಇವತ್ತು 4 ಗೋಡೆ ಒಳಗಡೆ ಇದ್ರು ಕೂಡ ಹೊಡ್ಕೊಂಡು ಹೋಗ್ಬಿಡ್ತಾರೆ. ಜನ್ರೇಷನ್ ಚೇಂಜ್ ಆಗಿದೆ, ಸಮಾಜ ಚೇಂಜ್ ಆಗಿದೆ, ಜನ ಚೇಂಜ್ ಆಗಿದ್ದಾರೆ. ರಾಜ ಮಂತ್ರದ ಇತಿಹಾಸನ ಇಲ್ಲಿ ಉದಾಹರಣೆ ಕೊಡೋ ಸಾಧ್ಯನೇ ಇಲ್ಲ. ಅಂದ್ರೆ ಅವ್ರೇನ್ ಹೇಳ್ತಾರದು ಬೀದಿ ಬದಿ ವ್ಯಾಪಾರ ಅವತ್ತಿಂದ ಇದ್ದಂತದ್ದು. ಬೀದಿ ಬದಿ ವ್ಯಾಪಾರ ಸಾಮಾನ್ಯ ಜನಕ್ಕೆ ಒಳ್ಳೇದೇ. ಜನಕ್ಕೆ ಅನುಕೂಲ ಆಗೋಂಥದ್ದನ್ನ ವ್ಯಾಪಾರ ಮಾಡಲಿ, ಜನಕ್ಕೆ ತೊಂದರೆ ಆಗದಿರುವಂಥ ಜಾಗದಲ್ಲಿ ಮಾಡಲಿ ಬೀದಿ ಬದಿ ವ್ಯಾಪಾರ, ತಪ್ಪೇನಿಲ್ಲ ಅದು. ಈಗ ಸಂತೆ ನಡೀತದೆ ಮೇಡಮ್ ಅವರೇ, ವಾರಕ್ಕೊಂದ್ಸಲ ಸಂತೆ ಅಂತ ನಡೀತದೆ. ಸಂತೆ ಮಾಡೋದೇನು ಕೇಳಿ? ಸಾಮಾನ್ಯ ಜನಗಳೆಲ್ಲ ಅಲ್ಲಿ ಸ್ಪಂದಿಸಬೇಕು, ಸಾಮಾನ್ಯ ಜನಗಳಿಗೆ ಅನುಕೂಲ ಆಗಬೇಕು ಅನ್ನೋ ವಿಚಾರದಲ್ಲಿ ಸಂತೆ ಅಂತ ಹಿರಿಯರು ಮಾಡಿದ್ದು ಯಾವುದೂ ಇಲ್ಲ ಬಿಡಿ. ಈಗೆಲ್ಲ ನೋಡಿ ಯಾರೋ ಕಷ್ಟಪಟ್ಟು ಸಂಪಾದನೆ ಮಾಡೋರಿಲ್ಲ, ದುಡಿಯೋರಿಲ್ಲ. ಈ ಥರ ಮಾಡ್ಕೊಂಡು ಜೀವನ ಮಾಡೋರು. ಅದಕ್ಕೆ ನಮ್ಮ ಕೆಲವೊಂದು ಪಕ್ಷದವರು ಯಾರೇ ಆಗಿರಲಿ, ನಂದು ಕಾಂಗ್ರೆಸ್ ಪಕ್ಷ ಅಂತ ಹೇಳಿ ಅವರು ಇಂಡೈರೆಕ್ಟಾಗಿ ಸಪೋರ್ಟ್ ಮಾಡ್ಕೊಂಡು ಬರ್ತಾ ಇರ್ತಾರೆ. ಮೊದಲೇನಾಗಬೇಕು, ನಮ್ಮ ರಾಜಕಾರಣಿಗಳು ಬದಲಾವಣೆ ಆಗಬೇಕು, ನಮ್ಮ ಕಾನೂನು ಬದಲಾವಣೆ ಆಗಬೇಕು, ಮತ್ತು ಕಾನೂನಲ್ಲಿ ಕೆಲವು ತಿದ್ದುಪಡಿ ತರಬೇಕು, ಜನಗಳಿಗೆ ಅನುಕೂಲ ಆಗುವಂಥ ಕೆಲಸಗಳು ಮಾಡಬೇಕು. ಈಗ 20 ದಿನ ಆಯ್ತು ಸರ್ ತೆರವು ಮಾಡಿ. 20 ದಿನದಿಂದ ಏನ್ ಮಾಡಿದಾರೆ? ಒಡೆಯಕ್ ಮಾತ್ರ ಬಂದು ಹೊಡೆದಾಕೋದು ಒಂದೇ ದಿನದಲ್ಲಿ. ಯಾಕೆ ಇದೆಲ್ಲ ಕಿತ್ತಾಕಿರೋ ಜಾಗನ ಏನ್ ಮಾಡ್ತೀರಾ? ನೀವ್ ಏನ್ ಕೆಲಸ ಮಾಡ್ತೀರಾ? ಮಾಡ್ಬೇಕು. ಈಗ ಕಿತ್ತಾಕಿರೋ ಸರ್ಕಾರಿ ಜಾಗ ಅಂತ ಕಿತ್ತಾಕಿದಿರಲ್ವಾ, ಅದನ್ನ ನೀಟಾಗಿ ಜನಗಳು ಓಡಾಡಕ್ಕೆ ಅನುಕೂಲ ಮಾಡ್ಕೊಡಿ. ಗೊತ್ತಿಲ್ಲ ಮೇಡಮ್ ಅವರೇ, ಅದಕ್ಕೆ ಏನು ಮಾಡ್ಬೇಕು ಹೇಳಿ? ನಾನು ಯಾರ ಹತ್ರ ಮಾತಾಡ್ಬೇಕು ಹೇಳಿ? ಅದನ್ನು ನಾನು ಮಾತಾಡಕ್ಕೆ ರೆಡಿ ಇದ್ದೀನಿ. ಅವ್ರಿಗೆ ಯಾವ ರೀತಿ ಹೇಳಬೇಕು ಅಂತೇಳಿ ಅದಕ್ಕೂ ಹೇಳಕ್ಕೆ ರೆಡಿ ಇದ್ದೀನಿ. ನಮಗೇನು ಭಯ ಏನಿಲ್ಲ. ಕಿತ್ತಾಕಿರೋ ಜಾಗ ನಮ್ಮದು ಅಂತ ಕಿತ್ತಾಕಿದ್ಮೇಲೆ, ಇದು ನಾನು ವಾಲಂಟಿಯರ್ ನನ್ನ ಜಾಗ ಅಂತ ಕಿತ್ತಾಕಿದ್ಮೇಲೆ ನನ್ನ ಜಾಗದ ಸೇಫ್ಟಿ ಮಾಡಬೇಕು, ನನ್ನ ಜಾಗ ನೀಟ್ ಮಾಡ್ಕೊಬೇಕು. ಸರ್ಕಾರಿ ಜಾಗ ನೀವು ಮಾಡಿದಿರ ಈ ಕೆಲಸ ಅಂತಂದಮೇಲೆ ಅದನ್ನು ಜನಗಳಿಗೆ ಅನುಕೂಲ ಮಾಡೋ ಥರ ನೀಟ್ ಮಾಡ್ಕೊಡ್ಬೇಕು. ತಿರ್ಗಿ ಅವ್ರೇನೋ ಹೋಯ್ತಿರ್ತೀರಿ, ನಾಳೆ ಬೆಳಗ್ಗೆ ಶೆಡ್ ಹಾಕ್ಕೋತಾರೆ ಸರ್. ಎಲ್ಲ ಕಂಟಿನ್ಯೂ ಆಗುತ್ತೆ. ಈ ಸ್ಟಾರ್ಟಿಂಗಲ್ಲಿ ಆಗೋದು ಹಿಂಗೆ ಆಗೋದು. ಫಸ್ಟ್ ಸ್ಟಾರ್ಟಿಂಗ್ ಹಿಂಗೆ ಇದ್ದಿದ್ದು, ಆಮೇಲೆ ಶೀಟ್ ಆಗಿದ್ದು, ಆಮೇಲೆ ಬೋರ್ಡ್ ಆಗಿದ್ದು. ಈಗ ನೆಕ್ಸ್ಟ್ ಇವಾಗ ಏನೋ ಸರಿಪಡಿಸ್ತಿಲ್ಲ ಅಂದರೆ ಇನ್ನೂ ಸ್ಟ್ರಾಂಗಾಗಿ ಮಾಡ್ಕೊತಾರೆ ಇವರು. ನನ್ನ ಪ್ರಕಾರ ಈಗ ಸರಿಪಡಿಸ್ತಿಲ್ಲ ಅಂತಂದ್ರೆ ಇನ್ನೂ ಸ್ಟ್ರಾಂಗಾಗಿ ಮಾಡ್ಕೊತಾರೆ. ಏನೋ ಇವ್ರ ಬಗ್ಗೆ ಸಿಂಪತಿ ಬಂತು, ಮಧ್ಯದಲ್ಲಿ ಏನೋ ಸ್ವಲ್ಪ ಒಳ್ಳೆ ಕೆಲಸ ಮಾಡೋದು ಅಂತ ಬರುತ್ತೆ ಅಷ್ಟೇ ಬಿಟ್ಟರೆ ಇನ್ನೂ ಅವ್ರ ಬಗ್ಗೆ ಇರೋ ಅಭಿಪ್ರಾಯ ಏನೂ ಕೆಟ್ಟದಾಗುತ್ತೆ ಅಂತ ನನ್ನ ಅಭಿಪ್ರಾಯ. ಮೇಡಮ್ ಅವರೇ, ಯಾವುದ್ರಲ್ಲಿ ಅಭಿವೃದ್ಧಿ? ಪ್ರತಿಯೊಂದರಲ್ಲೂ ಅಭಿವೃದ್ಧಿ ಮಾಡೋದು ಇದ್ದೇ ಇದೆ. ಇಲ್ಲಿ ನಾನು ಹೇಳಿದ್ನಲ್ಲ, ಎಷ್ಟು ಮೇಡಮ್ ಅವ್ರು ಎಷ್ಟು ಹೇಳ್ತೀರಾ ಮೇಡಮ್ ಅವರೇ? ಈಗ ಅವ್ರು ಓಡಾಡೋ ಜಾಗ, ಅವ್ರ ಕಣ್ಣು ಕಾಣೋಂಥ ಜಾಗ ಮಾತ್ರ ಗೊತ್ತಷ್ಟೇ. ನಾನು ಆಗಲೇ ಒಂದು ವಿಚಾರ ಹೇಳಿದೆ, ವೈಯಕ್ತಿಕವಾಗಿ ನನ್ನ ನಂಬರ್ ತೊಗೊಳ್ಳಿ, ನಮಗೆ ಯಾರು ಸಂಬಂಧಪಟ್ಟ ಇಲಾಖೆ ಕರೀರಿ. ನಮ್ಮ ಏರಿಯಾದಲ್ಲಿ ನನ್ನ ಕಣ್ಣು ಕಂಡಂಗೆ ನಾವು ಇವಾಗ ಕೆಲವೊಂದು ಖಂಡಿಸ್ತಾ ಇರ್ತೀವಿ ಅನ್ಯಾಯ ಕ್ರಮನ. ನಮ್ಮ ಏರಿಯಾದಲ್ಲೇ ಒಂದು ಜಾಗನ, ಸುಮಾರು ಜಾಗಗಳನ್ನ ಸರ್ಕಾರಿ ಜಾಗಗಳನ್ನ ಒತ್ತುವರಿ ಮಾಡಿ, ನಾವು ಸರ್ಕಾರ ಜಾಗ ಉಳಿಲಿ ಅಂತ ಸುಮಾರು ಹೋರಾಟಗಳು ಮಾಡಿದ್ವಿ. ನಾವು ಲೋಕಲಲ್ಲಿ ಕೇಳ್ಕೊಳ್ಳಿ, ನಮ್ಮನ್ನು ಇರೋದನ್ನು ಓಪನ್ ಆಗಿ ಹೇಳ್ತಾ ಇದ್ದೀವಿ. ನಮ್ಮ ಕಣ್ಣು ಮುಂದೆ ನಾವು ಕುರಿ ಮೇಯಿಸಿದ ಮೇಕೆ ಮೇಯಿಸಿದ ಜಾಗಗಳನ್ನೇ ಇವಾಗ ಸೈಟ್ ಮಾಡೋರು ಅಂತಂದರೆ ಅದನ್ನು ಯಾರು ಹೇಳ್ತಾರೆ? ನಾನು ಮನೆ ಕೃಷ್ಣ ಬೈರೇಗೌಡರು ಬನ್ನಿ, ಕಡೆ ಒಳಗಡೆ ಬನ್ನಿ. ನೀವು ಯಾರೋ 4 ಜನ ಹಿಂದೆ ಮುಂದೆ ಹಾಕ್ಕೊಂಡು ಕಾರಲ್ಲಿ ಓಡ್ಕೊಂಡ್ರೆ ನಿಮ್ಗೇನು ಸಿಗಲ್ಲ. ಈ ಥರ ಮೇನ್ ರೋಡ್ ಕಲಾಸಿಪಾಳೆ ಒಂದು ಕಾಣುತ್ತೆ ಅಷ್ಟೇ, ನಿಮ್ಗೆ ಇನ್ನೂ ಸಾವಿರಾರು ಕಾಣುತ್ತೆ. ಪ್ರತಿಯೊಂದು ವಾರ್ಡಲ್ಲಿ ಹೋಗಿ ಕೆಲವೊಂದು ಪಕ್ಷದ ಇಷ್ಟವಂತ ಕಾರ್ಯಕರ್ತರಿದ್ದಾರೆ, ಅವ್ರಿಗೆ ಗಮನ ಸಪ್ರೇಟಾಗಿ ಕರೆದು ಕೇಳಿ, ಯಾರೂ ನೇರವಾಗಿ ಸಿಗಲ್ಲ ನಿಮಗೆ. ಆಮೇಲೆ ನೇರವಾಗಿ ನಮ್ಮ ಹತ್ರ ಬರೋಕ್ಕೆ ನಿಮ್ಮ ಹಿಂದೆ ಇರೋದಾರಲ್ಲ, ರೈಟು ಲೆಫ್ಟು ಆಜು ಅವ್ರು ಬಿಟ್ಕೊಡಕ್ಕೆ ಹೋಗಲ್ಲ. ಇಷ್ಟವಂತರನ್ನ ಯಾರೂ ಹತ್ರಕ್ಕೆ ತಗೊಳಕ್ಕೆ ಹೋಗಲ್ಲ. ಅದೊಂದು ಮಾತ್ರ 100%.
ಯಾರು ನಿಮ್ಮ ರೈಟು ಲೆಫ್ಟ್ ಇರ್ತಾರೆ ಅವ್ರು ಕರೀತಾರೆ. ಬಿಲ್ಡಪ್ ತಗೊಳ್ಳೋಕ್ಕೆ ಈ ಕೆಲಸ ಮಾಡಿದ್ದೀರಾ. ಮಾರ್ಕೆಟ್ ಇಡೀ ಪ್ರಪಂಚಕ್ಕೆ ಗೊತ್ತು ಮಾರ್ಕೆಟು. ಬನ್ನಿ ಒಳಗಡೆ, ಒಳಗಡೆ ಬಂದರೆ ನಿಮ್ಗೆ ಗೊತ್ತಾಗುತ್ತೆ ಇನ್ನು ಎಂತೆಂಥ ಕೆಲಸಗಳಿವೆ, ಎಂತೆಂಥ ಕೆರೆ ಮುಚ್ಚಿದ್ದಾರೆ, ಎಂತೆಂಥ ಹಳೆ ಜಾಗಗಳು ಕಬಳಿಸಿದ್ದಾರೆ. ಬನ್ನಿ ಆಚೆಗೆ ಬನ್ನಿ ಗೊತ್ತಾಗುತ್ತೆ.